ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಎಲ್ಲರ ಚಿತ್ತ ಈಗ ಸಂಪುಟ ವಿಸ್ತರಣೆಯತ್ತ. ಡಿ.ಕೆ. ಶಿವಕುಮಾರ್ ಅವರ ಮಂತ್ರಿ ಮಂಡಲದಲ್ಲಿ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗಲಿದೆ, ಯಾರೆಲ್ಲ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಳ್ತಾರೆ, ಯಾರಿಗೆಲ್ಲ ಸಚಿವ ಸ್ಥಾನ ಕೈತಪ್ಪಲಿದೆ, ಈ ಕುರಿತಾದಂತಹ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಎರಡನೇ ಸಂಪುಟ ವಿಸ್ತರಣೆಗೆ ಇದೀಗ ಕ್ಷಣಗಣನೆ ಆರಂಭವಾಗಿರುವಂತದ್ದು. ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಗೆ ಬಹುತೇಕ ಟೈಮ್ ಫಿಕ್ಸ್ ಆದಂತೆ ಕಾಣ್ತಿದೆ. ಫೈನಲ್ ಲಿಸ್ಟ್ ಕೂಡ ಇದೀಗ ರೆಡಿ ಆಗಿದ್ದು, ರಾಹುಲ್ ಗಾಂಧಿ ಅವರು ಅಂಕಿತ ಹಾಕೋದೊಂದೇ ಬಾಕಿ ಇದೆ ಅಂತ ಹೇಳಲಾಗ್ತಾ ಇರೋದು. ಹಳೇದು ತೂಗಿ ಸಚಿವರ ಪಟ್ಟಿಯನ್ನ ಅಂತಿಮಗೊಳಿಸಲಾಗಿದೆ ಎನ್ನುವ ಮಾತುಗಳು ಕೂಡ ರಾಜಕೀಯ ಪಡಸಾಲಿಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತೋ ಇಲ್ವೋ ಅನ್ನುವಂತಹ ಚರ್ಚೆಗಳು ಕೂಡ ಜೋರಾಗಿ ನಡೀತಿದೆ. ಪ್ರಮುಖವಾಗಿ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳಾಗಿರ್ಬೋದು, ಜಿಬಿ ಆಗಿರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಹೀಗೆ ಗ್ರಾಮ ಪಂಚಾಯತ್ ಸೇರಿದಂತೆ 2028ರ ವಿಧಾನಸಭೆ ಚುನಾವಣೆಯನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಹಳೇದು ತೂಗಿ ಅಂತಿಮ ಪಟ್ಟಿಯನ್ನು ತಯಾರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ಎರಡನೇ ಹಂತದ ಸಂಪುಟ ವಿಸ್ತರಣೆಗೆ ಮುಹೂರ್ತ ಬಹುತೇಕ ನಿಗದಿಯಾಗಿದ್ದು, ರಾಹುಲ್ ಗಾಂಧಿ ಅವರು ಅವರ ಒಪ್ಪಿಗೆಗಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕಾದು ಕುಳಿತಿರುವಂತದ್ದು. ಹಿರಿಯರು ಮತ್ತು ಕಿರಿಯರ ಸಮ್ಮಿಶ್ರಣವಾಗಿ ಪಟ್ಟಿಯಲ್ಲಿ ಅಂತಿಮವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಪಕ್ಷದ ಚಟುವಟಿಕೆಯಲ್ಲಿ ಪ್ರಮುಖವಾಗಿ ಮೂಲ ಕಾಂಗ್ರೆಸ್ಸಿಗರನ್ನ, ಅದರಲ್ಲೂ ಕೂಡ ಸಕ್ರಿಯವಾಗಿ ಇರುವಂತವ್ರನ್ನ, ಅಂತಹವರಿಗೆ ಆದ್ಯತೆಯನ್ನ ಸಂಪುಟದಲ್ಲಿ ನೀಡಲಾಗಿದೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಕಳೆದ ಬಾರಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಂತ ಕೆಲವರಿಗೆ ಕೋಕ್ ನೀಡಲಾಗಿದೆ ಎನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಆ ಸ್ಥಾನಕ್ಕೆ ಹೊಸಬರನ್ನ ಕೂರಿಸುವಂತಹ ಲೆಕ್ಕಾಚಾರ ಹೈಕಮಾಂಡ್. ಮೂಲಗಳ ಪ್ರಕಾರ ಎಲ್ಲಾ ಯೋಜನೆಯಂತೆ ನಡೆದ್ರೆ ಗುರುವಾರ ಜುಲೈ 30ನೇ ತಾರೀಕು ನೂತನ ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಜುಲೈ 30 ಗುರುವಾರ ಪ್ರಮಾಣ ವಚನ ಸಾಧ್ಯತೆ. ದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರ ನಿವಾಸದಲ್ಲಿ ಸುದೀರ್ಘ ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷರಾದಂತ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಭಾಗಿಯಾಗಿದ್ದರು. ಈ ಸಭೆಯಲ್ಲಿ ಹೆಸರುಗಳನ್ನ ಅಂತಿಮಗೊಂಡಿದ್ದು, ಅಂದ್ರೆ ಈ ಸಭೆಯಲ್ಲಿ ಹೆಸರುಗಳನ್ನ ಪಟ್ಟಿಯನ್ನ ಅಂತಿಮಗೊಳಿಸಲಾಗಿದೆ. ಬುಧವಾರ ಜುಲೈ 29ನೇ ತಾರೀಕು ಪಟ್ಟಿಯನ್ನ ರಾಹುಲ್ ಗಾಂಧಿ ಅವರು ಮತ್ತು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕಳಿಸ್ತಾರೆ. ಅಂತಿಮ ಒಪ್ಪಿಗೆಯನ್ನ ಅವರಿಂದ ಪಡೆಯಲಾಗುತ್ತೆ. ನಂತರ ಫೈನಲ್ ಲಿಸ್ಟ್ ನೊಂದಿಗೆ ಸಿಎಂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಂಪುಟ ವಿಸ್ತರಣೆಯ ಅಖಾಡಕ್ಕೆ ಇಳಿಯಲಿದ್ದಾರೆ. ಇನ್ನು ಜಾತಿವಾರು, ಪ್ರಾಂತ್ಯವಾರು, ಹಿರಿಯರು, ಕಿರಿಯರು ಇದೇ ಮೊದಲ ಬಾರಿಗೆ ಆಯ್ಕೆಯಾದವರು, ಅನುಭವ ಉಳ್ಳವರು, ಈ ರೀತಿ ಹಲವಾರು ಮಾನದಂಡಗಳನ್ನ ಇಟ್ಕೊಂಡು ಫೈನಲ್ ಲಿಸ್ಟ್ ಅನ್ನ ರೆಡಿ ಮಾಡಲಾಗಿದೆ ಎನ್ನುವಂತ ಚರ್ಚೆ ಕೂಡ ನಡೀತಾ ಇರುವಂತದ್ದು. ನೂತನ ಸಚಿವರ ಸಂಭಾವ್ಯ ಪಟ್ಟಿ ಇಲ್ಲಿದೆ ನೋಡಿ. ದಾವಣಗೆರೆ ಉತ್ತರ ಶಾಸಕ ಎಸ್ ಮಲ್ಲಿಕಾರ್ಜುನ್, ನಾಗಮಂಗಲ ಶಾಸಕ ಚೆಲುವರಾಯಸ್ವಾಮಿ ಅವರು, ಮಾಗಡಿ ಶಾಸಕರಾದಂತ ಎಚ್.ಸಿ. ಬಾಲಕೃಷ್ಣ ಅವರು, ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡರು, ಇನ್ನು ಅರಸೀಕೆರೆ ಶಾಸಕ ಕೆ.ಎಂ. ಶಿವಲಿಂಗೇಗೌಡರು, ಆನೇಕಲ್ ಶಾಸಕ ಬಿ. ಶಿವಣ್ಣ ಅವರು, ವಿಜಯನಗರ ಶಾಸಕರಾದಂತ ಎಂ. ಕೃಷ್ಣಪ್ಪನವರು, ಹಿರಿಯರು ಕೂಡ ಹೌದು. ಇನ್ನು ಸೊರಬದ ಶಾಸಕರಾದಂತ ಕಳೆದ ಬಾರಿ ಕೂಡ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತ ಸಚಿವರಾದಂತ ಮಧು ಬಂಗಾರಪ್ಪನವರು, ಇನ್ನು ಶಾಂತಿನಗರದ ಶಾಸಕರಾದಂತ ಎನ್.ಎ. ಹ್ಯಾರಿಸ್ ಅವರು, ವಿರಾಜಪೇಟೆ ಶಾಸಕರಾದಂತ ಪೊನ್ನಣ್ಣನವರು, ಇನ್ನು ನರಸಿಂಹರಾಜ ಶಾಸಕರಾದಂತ ತನ್ವೀರ್ ಸೆಟ್ ಅವರು, ಶಿವಾಜಿನಗರ ಶಾಸಕರಾದಂತ ರಿಜ್ವಾನ್ ಅರ್ಷದ್ ಅವರು, ಪರಿಷತ್ ಸಲೀಂ ಅಹಮದ್ ಅವರು, ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅವರು, ಇನ್ನು ಇಂಡಿ ಶಾಸಕರಾದಂತ ಹನುಮಂತರಾಯ ಗೌಡ ಪಾಟೀಲ್ ರವರು, ಮುದ್ದೆಬಿಹಾಳ ಶಾಸಕ ಅಪ್ಪಾಜಿ ಗೌಡ, ಜೀವರ್ಗಿ ಶಾಸಕ ಅಜಯ್ ಸಿಂಗ್, ಇನ್ನು ಬಳ್ಳಾರಿಯ ಗ್ರಾಮಾಂತರ ಶಾಸಕರಾದಂತ ಬಿ. ನಾಗೇಂದ್ರ, ಪರಿಷತ್ ಸದಸ್ಯೆ ಆರತಿ ಕೃಷ್ಣ ಅವರು, ಇನ್ನು ಬೆಳಗಾವಿ ಗ್ರಾಮಾಂತರ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಚಾಮರಾಜನಗರ ಶಾಸಕ ಪುಟ್ರಂಗ್ ಶೆಟ್ಟಿ, ಚಳ್ಳಕೆರೆ ಶಾಸಕ ಟಿ. ರಘುಮೂರ್ತಿ ಅವರು, ಪರಿಷತ್ ಸದಸ್ಯೆ ಉಮಾಶ್ರೀ ಅವರು, ಇವರು ಸಂಭಾವ್ಯ ಪಟ್ಟಿನಲ್ಲಿ ಇರುವಂತಹ ಫೈನಲ್ ಲಿಸ್ಟ್ ಅಂತ ಹೇಳಲಾಗ್ತಾ ಇದೆ. ಈ ಫೈನಲ್ ಲಿಸ್ಟ್ ನಲ್ಲಿ ಚಾಮರಾಜಪೇಟೆ ಶಾಸಕರಾದಂತ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಇರುತ್ತಾ ಇಲ್ವೋ ಎನ್ನುವಂಥದ್ದು ಕೂಡ ಒಂದು ರೀತಿ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಸ್ಥಾನ ಗಿಟ್ಟಿಸ್ಕೊಳ್ತಾರ, ಕಾದ್ ನೋಡ್ಬೇಕು. ದಾವಣಗೆರೆ ಉಪಚುನಾವಣೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆಯಲ್ಲ, ಆ ಕುರಿತಂತೆ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ಬಳಿ ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರು ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಸಂಪುಟಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಟೀಮ್ ನಲ್ಲಿ ಸಂಪುಟದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಇರ್ತಾರಾ ಅಥವಾ ಟೀಮ್ ಇಂದ ಔಟ್ ಆಗ್ತಾರಾ ಸಂಪುಟದಿಂದ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಸಮಸ್ತ ಕನ್ನಡಿಗರ ಧ್ವನಿ.